Yes, dear friends, welcome to Gurukul Education General Science 25 MCQ. The first question is, which organelle is known as the powerhouse of the cell? ಕೋಶದ ಶಕ್ತಿಗ್ರಹ ಎಂದು ಯಾವ ಕೋಶಾಂಗವನ್ನು ಕರೆಯುತ್ತಾರೆ? ನ್ಯೂಕ್ಲಿಯಸ್, ಮೈಟೊಕಾಂಡ್ರಿಯಾ, ರೈಬೋಸೋಮ್, ಗಾಲ್ಗಿ ಬಾಡಿ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್, ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ಮೈಟೊಕಾಂಡ್ರಿಯಾ. Mitochondria is called as the powerhouse of the cell. So the correct answer is option B, mitochondria. Next question, what is the SI unit of electric current? ವಿವಾದ SI ಏಕಮಾನ ಯಾವುದು? ವೋಲ್ಟ್, ಓಮ್, ಆಂಪಿಯರ್, ಕೂಲಂ. The correct answer for this question is option C, ampere. Ampere is the SI unit of electric current. Option C. So next question, which gas is most abundant in the earth crust? Oxygen, nitrogen, carbon dioxide, hydrogen. The correct answer is option B, nitrogen. Nitrogen is about 78%. So ಸಾರಜನಕ ಅನ್ನೋದು ಭೂ ವಾತಾವರಣದಲ್ಲಿ 78% ಇದೆ. ಹಾಗಾಗಿ the correct answer is option B. So next question, which vitamin is mainly produced in the skin in sunlight? ಸೂರ್ಯನ ಬೆಳಕಿನಲ್ಲಿ ಚರ್ಮದಲ್ಲಿ ಮುಖ್ಯವಾಗಿ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? The correct answer is option D, vitamin D. Sunlight helps the skin synthesize vitamin D. ಸೂರ್ಯನ ಬೆಳಕು ಚರ್ಮದಲ್ಲಿ ವಿಟಮಿನ್ ಡಿ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. So the correct answer is option D. So next question is, which blood cell helps in fighting infections? ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುವ ರಕ್ತ ಕಣಗಳು ಯಾವುವು? RBC, WBC, platelets, plasma. The correct answer is option B, WBC, white blood cells. WBC are important component of the immune system. So ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖ ಭಾಗವಹಿಸುವಂಥದ್ದು ಯಾವುದಂತಾರೆ? WBC. ಕ್ವಶನ್ ನಂಬರ್ 6, ವಿಚ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಕಾಮನ್ ಸಾಲ್ಟ್? ಸಾಮಾನ್ಯ ಉಪ್ಪಿನ ರಾಸಾಯನಿಕ ಹೆಸರು ಯಾವುದು? NaCl. NaCl is also called as sodium chloride. ಎಸ್, ಸಾಮಾನ್ಯವಾಗಿ ಇದನ್ನ ಉಪ್ಪಿನ ರಾಸಾಯನಿಕ ಹೆಸರು ಅಂತ ಕೇಳಿದ್ರೆ NaCl. ವಿಚ್ ಇನ್ಸ್ಟ್ರೂಮೆಂಟ್ ಮೆಜರ್ಸ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್? ವಾಯುಮಂಡಲದ ಒತ್ತಡವನ್ನು ಅಳೆಯುವಂಥದ್ದು ಸಾಧನ ಯಾವುದು ಅಂತ ಹೇಳಿ ಕೇಳಿದ್ರು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಾರೋಮೀಟರ್. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ಬ್ಯಾರೋಮೀಟರ್. ವಿಚ್ ಆಸಿಡ್ ಈಸ್ ಪ್ರೆಸೆಂಟ್ ಇನ್ ದ ಸ್ಟಮಕ್? ಸೊ ಜಠರದಲ್ಲಿ ಕಂಡುಬರುವಂಥ ಆಮ್ಲ ಯಾವುದು ಅಂತ ಹೇಳಿ ಕೇಳಿದರು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಕ್ರಿಯೇಟ್ಸ್ ದ ಅಸಿಡಿಕ್ ಎನ್ವೈರ್ಮೆಂಟ್ ಆಫ್ ದ ಸ್ಟಮಕ್. HCl ಜಠರದಲ್ಲಿ ಆಮ್ಲೀಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ವಿಚ್ ಪ್ಲಾನೆಟ್ ಈಸ್ ನೋನ್ ಆಸ್ ದ ರೆಡ್ ಪ್ಲಾನೆಟ್? ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಹೇಳಿ ಕರೀತಾರೆ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಐರನ್ ಆಕ್ಸೈಡ್ಸ್ ಯೂಸ್ ಮಾರ್ಸ್ ಇಟ್ಸ್ ರೆಡಿಸ್ ಅಪಿಯರೆನ್ಸ್. ಕಬ್ಬಿಣದ ಆಕ್ಸೈಡ್ಗಳಿಂದ ಮಂಗಳ ಕೆಂಪಾಗಿ ಕಾಣುತ್ತದೆ. ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಪರ್ಫಾರ್ಮ್ಸ್ ಮೋಸ್ಟ್ ಫೋಟೋಸಿಂಥಸಿಸ್? ರೂಟ್, ಸ್ಟೆಮ್, ಲೀಫ್, ಫ್ಲವರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಲೀಫ್. ಲೀವ್ಸ್ ಕಂಟೈನ್ ಕ್ಲೋರೋಫಿಲ್ ಆ್ಯಂಡ್ ಪರ್ಫಾರ್ಮ್ ಮೋಸ್ಟ್ ಫೋಟೋಸಿಂಥಸಿಸ್. ಎಲೆಗಳಲ್ಲಿ ಕ್ಲೋರೋಫಿಲ್ ಇದ್ದು ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ. ವಿಚ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್? ನೈಸರ್ಗಿಕವಾಗಿ ಅತ್ಯಂತ ಗಟ್ಟಿಯಾದ ವಸ್ತು ಯಾವುದು ಅಂತ ಹೇಳಿ ಕೇಳಿದ್ರೆ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡೈಮಂಡ್. ಡೈಮಂಡ್ ಹ್ಯಾಸ್ ಎಕ್ಸ್ಟ್ರೀಮ್ಲಿ ಹೈ ಹಾರ್ಡ್ನೆಸ್. ಸೊ ವಜ್ರವು ಅತ್ಯಂತ ಹೆಚ್ಚಿನ ಗಡಸುತನವನ್ನು ಹೊಂದಿದೆ. ವಾಟ್ ಈಸ್ ದ pH ಆಫ್ ನ್ಯೂಟ್ರಲ್ ಸೊಲ್ಯೂಷನ್ at 25 ಡಿಗ್ರಿ ಸೆಲ್ಸಿಯಸ್? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, 7. ತಟಸ್ಥ ದ್ರಾವಣದ pH ಮೌಲ್ಯ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಷ್ಟಿರ್ತದೆ ಅಂತ ಹೇಳಿ ಕೇಳಿದರು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, 7. ನ್ಯೂಟ್ರಲ್ ವಾಟರ್ ಹ್ಯಾಸ್ pH 7 at 25 ಡಿಗ್ರಿ ಸೆಲ್ಸಿಯಸ್. ವಿಚ್ ಫೋರ್ಸ್ ಕೀಪ್ಸ್ ಪ್ಲಾನೆಟ್ ಇನ್ ದೇರ್ ಆರ್ಬಿಟ್ಸ್? ಗ್ರಹಗಳನ್ನು ಅವುಗಳ ಕಕ್ಷೆಯಲ್ಲಿ ಇರಿಸುವ ಬಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಗ್ರಾವಿಟೇಷನಲ್ ಫೋರ್ಸ್. ಗುರುತ್ವಾಕರ್ಷಣ ಬಲ ಅನ್ನೋದು ಗ್ರಹಗಳನ್ನು ಅವುಗಳ ಕಕ್ಷೆಯಲ್ಲಿ ಇರಿಸುವಂಥ ಒಂದು ಬಲವನ್ನು ಹೊಂದಿದೆ. ವಿಚ್ ಮೆಟಲ್ ಈಸ್ ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್? ಕೊಠಡಿಯ ತಾಪಮಾನದಲ್ಲಿ ದ್ರವವಾಗಿರುವ ಲೋಹ ಯಾವುದು ಅಂತ ಹೇಳಿ ಕೇಳಿದರು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪಾದರಸ. ಮರ್ಕ್ಯುರಿ ಇಸ್ ಅ ಲಿಕ್ವಿಡ್ ಮೆಟಲ್. ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಗನ್ ಫಿಲ್ಟರ್ಸ್ ವೇಸ್ಟ್ ಫ್ರಮ್ ದ ಬ್ಲಡ್? ರಕ್ತದಿಂದ ತ್ಯಾಜ್ಯವನ್ನು ಶೋಷಿಸುವ ಅಂಗ ಯಾವುದು ಅಂತ ಹೇಳಿ ಕೇಳಿದರೆ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬಿ, ಕಿಡ್ನಿ, ಮೂತ್ರಪಿಂಡ.
ಕಿಡ್ನಿ ಫಿಲ್ಟರ್ ವೇಸ್ಟ್, ಮೂತ್ರಪಿಂಡ ತ್ಯಾಜ್ಯವನ್ನು ಶೋಧಿಸುತ್ತದೆ. ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವಿಚ್ ಮೀಡಿಯಂ, ಶಬ್ದವು ಯಾವ ಮಾಧ್ಯಮದ ಮೂಲಕ ಚಲಿಸಲು ಸಾಧ್ಯವಿಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವ್ಯಾಕ್ಯೂಮ್. ವ್ಯಾಕ್ಯೂಮ್ ಮೂಲಕ ಶಬ್ದ ಪ್ರಸರಣ ಆಗಬೇಕಾದ್ರೂ ಯಾವುದೇ ಒಂದು ಮೀಡಿಯಂ ಬೇಕಾಗ್ತತಿ, ಹಾಗಾಗಿ ಶಬ್ದವು ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಸೌಂಡ್ ನೀಡ್ಸ್ ಅ ಮೀಡಿಯಂ ಟು ಟ್ರಾವೆಲ್. ವಿಚ್ ಗ್ಯಾಸ್ ಈಸ್ ಎಸೆನ್ಷಿಯಲ್ ಫಾರ್ ರೆಸ್ಪಿರೇಷನ್ಸ್, ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಯಾವುದು? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆಕ್ಸಿಜನ್. ಆಕ್ಸಿಜನ್ ಈಸ್ ಎಸೆನ್ಷಿಯಲ್ ಫಾರ್ ರೆಸ್ಪಿರೇಷನ್. ವಿಚ್ ವಿಟಮಿನ್ ಡಿಫಿಷಿಯನ್ಸಿ ಕಾಸಸ್ ಸ್ಕರ್ವಿ, ಸ್ಕರ್ವಿ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ಸ್ಕರ್ವಿ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಡಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಿಟಮಿನ್ ಸಿ. ವಿಟಮಿನ್ ಸಿ ಡಿಫಿಷಿಯನ್ಸಿ ಕಾಸಸ್ ಸ್ಕರ್ವಿ. ವಿಟಮಿನ್ ಸಿಯ ಕೊರತೆಯಿಂದ ಬರುವಂಥ ರೋಗ ಯಾವುದೇ ಇದ್ರೆ ಅದು ಸ್ಕರ್ವಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. ವಿಚ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ, ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಥೈರಾಯ್ಡ್, ಲಿವರ್, ಪ್ಯಾಂಕ್ರಿಯಾಸ್, ಪಿಟ್ಯೂಟರಿ. ಲಿವರ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ. ಸೊ ದ ಕರೆಕ್ಟ್ ಆನ್ಸರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, liver is the largest gland. What is the approximate speed of light in vacuum, ನಿರ್ವಾತದಲ್ಲಿ ಬೆಳಕಿನ ಅಂದಾಜು ಎಷ್ಟು? ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಿರುತ್ತೆ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್. ವಿಚ್ ಪ್ರೊಸೆಸ್ ಕನ್ವರ್ಟ್ಸ್ ಲಿಕ್ವಿಡ್ ಇಂಟು ವೇಪರ್, ದ್ರವವನ್ನು ಆವಿಯಾಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು? ಕಂಡೆನ್ಸೇಷನ್, ಎವಾಪರೇಷನ್, ಫ್ರೀಸಿಂಗ್, ಮೆಲ್ಟಿಂಗ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎವಾಪರೇಷನ್. ವಿಚ್ ಕಾಂಪೊನೆಂಟ್ ಆಫ್ ಬ್ಲಡ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್, ರಕ್ತ ಹೆಪ್ಪುಗಟ್ಟುವಿಕೆ ಸಹಾಯ ಮಾಡುವ ರಕ್ತದ ಘಟಕ ಯಾವುದು? ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್. ನೆಕ್ಸ್ಟ್ ಕ್ವಶನ್. ವಿಚ್ ಲೆನ್ಸ್ ಈಸ್ ಯೂಸ್ಡ್ ಟು ಕರೆಕ್ಟ್ ಮಯೋಪಿಯಾ, ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಯಾವ ಮಸರವನ್ನು ಬಳಸುತ್ತಾರೆ? ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್, ಸಿಲಿಂಡ್ರಿಕಲ್ ಲೆನ್ಸ್, ಪ್ಲೇನ್ ಗ್ಲಾಸ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಕರೆಕ್ಟ್ಸ್ ಮಯೋಪಿಯಾ. ನಿಮ್ನ ಮಸೂರ ಸಮೀಪ ದೃಷ್ಟಿಯನ್ನು ಸರಿಪಡಿಸ್ತೈತಿ. ವಿಚ್ ರಿನ್ಯೂವಬಲ್ ಸೋರ್ಸ್ ಯೂಸಸ್ ಮೂವಿಂಗ್ ಏರ್ ಟು ಜನರೇಟ್ ಎಲೆಕ್ಟ್ರಿಸಿಟಿ, ಚಲಿಸುವ ಗಾಳಿಯಿಂದ ವಿದ್ಯುತ್ ಉತ್ಪಾದಿಸುವ ನವೀಕರಿಸಬಹುದಾದ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ? ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ, ಟೈಡಲ್ ಎನರ್ಜಿ. ದ ಕರೆಕ್ಟ್ ಆನ್ಸರ್, ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ವಿಂಡ್ ಎನರ್ಜಿ. ವಿಂಡ್ ಎನರ್ಜಿ ಯೂಸಸ್ ಮೂವಿಂಗ್ ಏರ್. ಲಾಸ್ಟ್ ಕ್ವಶನ್. ವಿಚ್ ಮೈಕ್ರೋ ಆರ್ಗಾನಿಸಮ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಬ್ರೆಡ್ ಮೇಕಿಂಗ್, ವೈರಸ್, ಈಸ್ಟ್, algae and protozoa. The correct answer is option B, yeast. Yeast is used in bread making. So the right answer is option B.